ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಇವತ್ತು ಪ್ರಕಟಗೊಂಡಿರುತ್ತದೆ. ಹೌದು, ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ಸಾಯಂಕಾಲ ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಲಾಗಿರುತ್ತದೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾದರೆ ತಮ್ಮ ಮಗ ಅಥವಾ ಮಗಳು ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಅಂತಂದರೆ 2ನೇ ಸುತ್ತಿನಲ್ಲಿ ಆಯ್ಕೆ ಆಗಿದ್ದಾರೆ ಅಥವಾ ಇಲ್ಲ ಎನ್ನುವುದನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಾನು ತಮಗೆ ಇನ್ನೊಂದು ಸಾರಿ ತಿಳಿಸುವುದಾದರೆ ತಾವೇನು ಮಾಡಬೇಕು, ಇಲ್ಲಿ ಗೂಗಲಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ತಾವು ಕ್ಲಿಕ್ ಮಾಡಬೇಕು. KEA ಅಂತ ಸಿಂಪಲ್ ಆಗಿ ಮೊದಲು ಟೈಪ್ ಮಾಡಿ, ನೆಕ್ಸ್ಟ್ ಅಲ್ಲಿ KEA ಹೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದು ಆದ ನಂತರ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತದೆ, ಅದನ್ನು ನೋಡ್ಬೋದು ತಾವು. ಅಲ್ಲಿ ಏನಾದ್ರು ಓಪನ್ ಆಗದೇ ಇದ್ದರೆ ತಾವೇನು ಮಾಡಿ, ನೆಕ್ಸ್ಟ್ ಅಲ್ಲಿ ಬಲಗಡೆ 3 ಅಡ್ಗೆರೆ ಇರ್ತಾವೆ, ನೋಡ್ತಾ ಹೋಗಿ ಅದನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ಅಲ್ಲಿ ಕ್ಲಿಕ್ ಆದ ನಂತರ ಅದು ಬಲಕ್ಕೆ ಏನು ಅಂದರೆ ಪ್ರವೇಶ ಅಂತ ಇರುತ್ತೆ, ಅದನ್ನು ತಾವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರ ಇಲ್ಲಿ ಕ್ರೈಸ್ ಅವ್ರದ್ದು 2026ನೇ 27ನೇ ಶೈಕ್ಷಣಿಕ ಸಾಲಿನ ಒಂದು ಸೆಲೆಕ್ಷನ್ ಪಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇರುತ್ತೆ. ಅಂದರೆ ಅದನ್ನು ನೋಡ್ತಾ ಹೋಗ್ಬೋದು ತಾವುಗಳು ಕೂಡ. ಇಲ್ಲಿ ನಾನು ತಮ್ಮ ತಿಳಿಸ್ತಾ ಹೋಗ್ತೀನಿ. ಅದನ್ನು ಏನು ಅಂದರೆ ಇಲ್ಲಿ ಬಲಗಡೆ ಕೊಟ್ಟಿದ್ದಾರೆ, ಏನಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಅಂತಿರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಆದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ಬೋದು. ಇಲ್ಲಿ ಕ್ರೈಸ್ 2026 ಅಂತಿರುತ್ತೆ, 2ನೇ ಸುತ್ತಿನ ಸೀಟು ಹಂಚಿಕೆಯ ಒಂದು ಅಧಿಸೂಚನೆ ಅಂತಿರುತ್ತೆ, ಅದನ್ನು ತಾವು ಕ್ಲಿಕ್ ಮಾಡಿ. ಅದು ಅಧಿಸೂಚನೆ ಅಂದರೆ ಅವರು ಬಿಟ್ಟಿದ್ದಾರಲ್ಲ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ, ಅದನ್ನು ತಾವು ಓದ್ಬೋದು. ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಇವತ್ತು ಪ್ರಕಟಿಸಲಾಗಿದೆ ಅಂತ ತಿಳಿಸಿರ್ತಾರೆ, 12/6/2026 ಅಂತ. ಅಂದರೆ ಎಲ್ಲ ವಸತಿ ಶಾಲೆಗಳದ್ದು. ಇನ್ನು ಅದನ್ನು ತಾವು ಆದಮೇಲೆ ಅದು ಕೆಳಗಡೆ ನೋಡ್ತಾ ಹೋಗಿ ಕೊಟ್ಟಿದ್ದಾರೆ 2ನೇ ಆಪ್ಷನ್ನು 2026-27ನೇ ಸಾಲಿನ ಕ್ರೈಸ್ 2026 ಕೊಟ್ಟಿದ್ದಾರೆ. ಮತ್ತು 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಡಿಸ್ಟಿಕ್ ವೈಸ್ ಅಂತ ಇರುತ್ತೆ. ತಾವು ಅದನ್ನ ಮೇಲೆ ಕ್ಲಿಕ್ ಮಾಡಿದ ನಂತರ ಒಟ್ಟು ಎಲ್ಲ ಜಿಲ್ಲೆಗಳ ಲಿಸ್ಟ್ ಓಪನ್ ಆಗುತ್ತೆ. ನಿಮ್ಮ ಜಿಲ್ಲೆ ಯಾವುದು ಅದನ್ನು ಕ್ಲಿಕ್ ಮಾಡಿ. ಆ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ವಸತಿ ಶಾಲೆಗಳದಾವೆ, ಪ್ರತಿಯೊಂದು ವಸತಿ ಶಾಲೆಯ ಎಲ್ಲ ಒಂದು ಲಿಸ್ಟನ್ನು ನಿಧಾನವಾಗಿ ಚೆಕ್ ಮಾಡ್ತಾ ಹೋಗಿ. ಯಾಕಂದರೆ ಕೆಲವೊಂದಿಷ್ಟು ಆಯ್ಕೆ ಯಾವ ರೀತಿ ಇರ್ತದೆ ಅಂತ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳು ತಿಳಿಸಿದ್ದೇನೆ. ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿ ಇರ್ತದೆ, ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಇರ್ತದೆ. ಒಂದು ವೇಳೆ ತಮ್ಮ ತಾಲೂಕಿನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಔಟ್ ಆಫ್ ತಾಲೂಕಿನಲ್ಲಿ ಸೆಲೆಕ್ಟ್ ಆಗಿರುತ್ತದೆ. ಆದ್ದರಿಂದ ನಿಧಾನವಾಗಿ ಚೆಕ್ ಮಾಡ್ತಾ ಹೋಗಿ. ಒಟ್ಟು ಎಲ್ಲ ಜಿಲ್ಲೆಗಳ ಲಿಸ್ಟ್ ಕೂಡ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರರು ಇವತ್ತು ಬಿಡುಗಡೆಗೊಳಿಸಿರುತ್ತಾರೆ. ನಾನು ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ, ಅವರು ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ. ಇವತ್ತು ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ರಿಲೀಸ್ ಮಾಡಿರ್ತಾರೆ. ನಾನು ಕೂಡ ಬೆಳಗ್ಗೆ ಟ್ರೈ ಮಾಡಿದೆ, ಬಟ್ ಕಾಲ್ ರಿಸೀವ್ ಆಗಲಿಲ್ಲ. ಬಟ್ ಇವತ್ತು ಸಾಯಂಕಾಲನೇ ಸಂಪೂರ್ಣವಾದಂಥ ಲಿಸ್ಟನ್ನು ರಿಲೀಸ್ ಮಾಡಿರ್ತಾರೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಯಾರ್ಯಾರು ಸೆಲೆಕ್ಟ್ ಆಗಿದ್ರೆ ತಕ್ಷಣವೇ ಅಡ್ಮಿಷನ್ ಮಾಡಿ ಅಂತ ಕೂಡ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.